ಮೊದಲೇದಾಗಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರಿ ಅಂಗಡಿಯಲ್ಲಿ ಉಪ್ಪನ್ನು ಇಡಬೇಕು ಅಂತ. ಸೊ ಅಂದರೆ ಉಪ್ಪನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಅದನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸ್ತಾ ಇರಬೇಕು, ಸೊ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ, ತಿಳಿಸ್ಕೊಡಿ ಗುರುಜಿ. ಈ ಉಪ್ಪನ್ನು ಇಡುವಂಥದ್ದು ಮುಖ್ಯ ಮೂಲ ಉದ್ದೇಶ ಬಂದು ಮನೆ ಅಥವಾ ಮಳಿಗೆಗಳನ್ನು, ನಾವು ಅಂಗಡಿ ಜಾಗಗಳನ್ನು, ನಾವು ವ್ಯವಹಾರ ಮಾಡುವಂತಹ ಜಾಗಗಳನ್ನು ನಾವು ಶುದ್ಧ ಮಾಡಿದ್ರೂ ಮಾಡದೇ ಹೋದ್ರೂ ಕೂಡ ಜೇಡುಬಲೆಗಳು, ಬಲ್ಲಿಗಳು ಬರುವಂಥದ್ದು, ಹಿಲಿಗಳು ಬರುವಂಥದ್ದು, ಕ್ರಿಮಿಕೀಟಗಳಿಂದ ಕೆಲವೊಂದು ನೆಗೆಟಿವ್ ಎನರ್ಜಿ ನಮಗೂ ಗೊತ್ತಿಲ್ದಿರೇ, ಅರಿವಿಲ್ದಿರೇ ಒಳಗಡೆ ಬರುತ್ತೆ. ಅಂದರೆ ಕ್ರಿಮಿಕೀಟಗಳಿಂದ ನಮಗೆ ಬ್ಯಾಡ್ ಎನರ್ಜಿ ಹೊರಗಡೆಯಿಂದ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ನೋಡದೇ ಇರೋದನ್ನು ಕಣ್ಣಲ್ಲಿ ನೋಡದೇ ಇರೋದ್ರ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು, ಈ ದೃಷ್ಟಿದೋಷಗಳು ಅಲ್ಲಿ ಇರುವಂತಹ ಒಂದು ಎನರ್ಜಿನ ಕುಂಠಿತಗೊಳಿಸುತ್ತವೆ. ಹೀಗಿರುವಾಗ ಈ ಸಮುದ್ರದ ಉಪ್ಪು, ಅದರಲ್ಲೂ ವಿಶೇಷವಾಗಿ ಕಲ್ಲುಪ್ಪು ಅಂತ ಬರುತ್ತೆ. ಈ ಸಮುದ್ರದ ಉಪ್ಪನ್ನು ಈಶಾನ್ಯ ದಿಕ್ಕಿನಲ್ಲಿ ಪ್ರತಿ ಮನೆಯ ಅಥವಾ ಅಂಗಳದ ಬಿಸ್ನೆಸ್ ಜಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ. ಪ್ರತಿ ಗುರುವಾರದಂದು ಇಡಬೇಕಾಗುತ್ತೆ. ಗುರುವಾರ ಇಟ್ಟು ನೆಕ್ಸ್ಟ್ ಗುರುವಾರ ಮಾರ್ನಿಂಗು ಬೆಳಗ್ಗೆ ಬಂದ್ಬಿಟ್ಟು ಅದನ್ನು ಚೇಂಜ್ ಮಾಡಬೇಕು. ಮಿತವಾಗಿ ಅಂತಂದರೆ ಎಷ್ಟನ್ನು ನಾವು ಇಟ್ಟಿರ್ತೀವಿ, ಒಂದು ಗ್ಲಾಸಲ್ಲಿ ಪೂರ್ತಿ ಗ್ಲಾಸ್ ಕೂಡ ತುಂಬಬಾರದು, 3/4 ಗ್ಲಾಸು ತುಂಬಿರಬೇಕು. ಸಾಧ್ಯವಾದರೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅರ್ಧ ನಿಂಬೆಹಣ್ಣಿಗೆ ಅರಿಶಿಣ ಅಥವಾ ಕುಂಕುಮ ಎರಡನ್ನೂ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದನ್ನು ಇಟ್ಟು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು 3/4 ಭಾಗ ಉಪ್ಪನ್ನು ಇಟ್ಟು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು 4-5 ದಿನಗಳು ಕಳೆದಾದ ನಂತರ ಪ್ರತಿ ಗುರುವಾರ ಸಂಜೆ ಇಟ್ಟು ಗುರುವಾರ ಬೆಳಗ್ಗೆ, ನೆಕ್ಸ್ಟ್ ಗುರುವಾರ ಬೆಳಗ್ಗೆ ಅದನ್ನು ರಿಮೂವ್ ಮಾಡಿಬಿಟ್ಟು ನದಿ ನೀರಿಗೆ ಹಾಕ್ಬೋದು, ಬಾವಿಗೆ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದು ಹರಳಿ ಕಟ್ಟೆ, ಅಶ್ವತ್ಥ ಕಟ್ಟೆ ಗಿಡಕ್ಕೆ ಹಾಕ್ಬೋದು. ಹಾಕುವಾಗ ಜೊತೆಗೆ ಉಪ್ಪು ಮತ್ತು ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸಿ ಹಾಕಿದ್ರೆ ಆ ಎನರ್ಜಿ ಅನ್ನುವಂಥದ್ದು ಇನ್ನೂ ನಮಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಖಂಡಿತವಾಗ್ಲೂ ಅದರಿಂದ ವಿಶೇಷವಾಗಿ ಒಂದು ನೀವು ಹಾಕುವಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ನಮ್ಮ ದೃಷ್ಟಿ ದೋಷ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ಕೋಬೋದು. ಬಟ್ ಭಗವಂತ ಅದನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಕೊಡುವಂತಹ ಒಂದು ಎನರ್ಜಿ ನಮಗೆ ಕಾಣಿಸುತ್ತಲ್ವಾ, ರಿಯಲಿ ಅಮೇಝಿಂಗ್. ಅದು ಸ್ವಯಂ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಉಪ್ಪು ಜೊತೆಗೆ ಬೆಲ್ಲವನ್ನು ಕೂಡ ಹಾಗಾದ್ರೆ ಇಡಬೇಕಾ? ಇಡೋ ಟೈಮ್ನಲ್ಲಿ ಉಪ್ಪು ಮಾತ್ರ ಇಡಬೇಕು, ನಿಂಬೆಹಣ್ಣನ್ನು ಹೋಳು ಮಾತ್ರ ಇಡಬೇಕಷ್ಟೇ. ನಿಂಬೆಹಣ್ಣನ್ನು ಅರ್ಧ ಪೀಸ್ ಮಾತ್ರ ಅರಿಶಿಣ ಮತ್ತು ಕುಂಕುಮ ಸೇರಿಸಿ ಇಡಬೇಕು. ಬಿಡುವಾಗ ಅಂದರೆ ಅದನ್ನು ಬ್ಯಾಡ್ ಎನರ್ಜಿ, ನಮ್ಮಲ್ಲಿ ಇರುವಂಥದ್ದು ಬ್ಯಾಡ್ ಎನರ್ಜಿನ ತಿರ್ಗಾ ಮತ್ತು ಹೊರಗೆ ಹಾಕುವಾಗ ಉಪ್ಪು ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಹೊರಗಡೆಗೆ ಹಾಕಿದಾಗ ಅಲ್ಲಿ ನಮಗೆ ನೆಗೆಟಿವ್ ಅನ್ನುವಂಥದ್ದು ಹೋಗ್ಬಿಡುತ್ತೆ, ಪಾಸಿಟಿವ್ ಎನರ್ಜಿ ನಮಗೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ. ಆವಾಗಲಿಂದ ನಮಗೆ ಆಟೋಮೆಟಿಕ್ ಆಗಿ ನಮಗೆ ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ದುಡ್ಡು, ಹಣಕಾಸು ಅನ್ನೋಂಥದ್ದು ಏನಾಯ್ತೋ, ನಮಗೆ ಎಲ್ಲೆಲ್ಲಿ ಮೈನಸ್ ನೆಗೆಟಿವ್ ಅನ್ನೋದು ಇರುತ್ತೋ ಅದು ಆಟೋಮೆಟಿಕ್ಲಿ ಬರುವಂಥದ್ದು. ಮತ್ತು ಹೇಗೆ ಸ್ಟ್ರಕ್ ಆಗಿರೋದನ್ನು ಯಾವ ರೀತಿ ಅದನ್ನು ಪಡ್ಕೋಬಹುದು ಅನ್ನೋಂಥದ್ದು ನಮಗೆ ಕ್ಲಿಯರಿಫಿಕೇಶನ್, ನಮಗೆ ಆಟೋಮೆಟಿಕ್ ನಮಗೆ ಒಂದು ಹೊಸ ಎನರ್ಜಿ ಮುಖಾಂತರದಿಂದ ನಾವು ಅದನ್ನು ಪರಿಹಾರ ಕಂಡುಹಿಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.